ಯರಗೋಡು ಮತ್ತೆ ಮಾರ್ಕಂಡೆ ಡ್ಯಾಮ್ ಇವತ್ತು ಸುಮಾರು 106 ಕೋಟಿ ಖರ್ಚು ಮಾಡಿದ್ರು ಕೂಡ ನೀರು ಕೊಡಕ್ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಮೇಂಟೆನೆನ್ಸ್ ಯಾರು ಅಂತ. ಈ ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ನಾವು ಅವಾಗಲೇ ಹೇಳಿದಂಗೆ ಯರಗೋಡು ಮತ್ತೆ ಮಾರ್ಕಂಡೆ ಡ್ಯಾಮ್ ಮತ್ತೆ KCVL ನೀವು ಎಷ್ಟು ವಾಟರ್ ಪ್ರಾಬ್ಲಮ್ ಸಾಲ್ವೇಷನ್ ಮಾಡಬಹುದು ಅಂದ್ರೆ ಒಂದ್ಸಾರಿ ಬೇಕಾದ್ರೆ ನೀವು ಅಧಿಕಾರಿಗಳಿಂದ ಒಂದು ರಿಪೋರ್ಟ್ ತರಿಸ್ಕೊಡ್ರಿ. 3 ಪ್ರಾಜೆಕ್ಟ್ ಕೋಲಾರ ಜಿಲ್ಲೆಯಲ್ಲಿ ವಾಟರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈ 3 ಪ್ರಾಜೆಕ್ಟ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರೆ ಸಾಲ್ವೇಷನ್ ಆಗ್ತದೆ. ಮಾರ್ಕಂಡೆ ಡ್ಯಾಮ್, ಯರಗೋಡ್ ಮತ್ತೆ KCVL ತಗೊಂಡಿದ್ದೀವಿ ಸರ್. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರಲಿಲ್ಲ ಸರ್ ಮೊದಲು ಮಾಡ್ಬೇಕಾದ್ರೆ. ಅದು ನಂಬರ್ 2 ಅಲ್ಲಿ 2 ಕಡೆ ಮಾದೂರು ಮತ್ತೆ ಬಂಗಾರಪೇಟೆಯಲ್ಲಿ ನೋಡಿ. ಯರಗೋಡ್ ತಾವು ಇವತ್ತು ಮೇಂಟೆನೆನ್ಸ್ ತಾವು ಯರಗೋಡಲ್ಲಿ ಏನು ಮಾಡ್ತಾ ಇಲ್ಲ. ಎಲ್ಲ ನಾವೇನ್ ಮಾಡಿದಿರಿ, ನಮ್ಮ CMC ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಇದ್ದೀರಿ. ನಮ್ಮ CMCಗೆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಡೈಲಿ ಆ ಫಿಲ್ಟ್ರೇಷನ್ ಮಾಡ್ಲಿಕ್ಕೆ ಅಮೌಂಟ್ ಎಲ್ಲಿಂದ ಬರುತ್ತೆ ನಮ್ಗೆ? ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಒಂದು. ಎರಡನೇದು, ತಾವು ಇವತ್ತೇನು ಪೈಪ್ ಲೈನ್ ಹೇಳಿದ್ರಲ್ಲ ಬಂಗಾರಪೇಟೆ ಮಾದೂರಲ್ಲಿ, ಆ ಕಂಟ್ರಾಕ್ಟ್ಸ್ ಇದುವರೆಗೂ ಕೂಡ KVR ಕನ್ಸ್ಟ್ರಕ್ಷನ್ ಇದುವರೆಗೂ ಕೂಡ ಪಾರ್ಟಿಪೆಂಟ್ ಕೆಲಸ ಮಾಡಿಲ್ಲ. ಒಪ್ತೀರಾ? ನಿಮ್ಮ ಯಾವ ಇಂಜಿನಿಯರ್ ಕೂಡ ಬಂದಿವರೆಗೂ ಕೂಡ ಒಂದು ಬಾರಿ ಕೂಡ ಎಷ್ಟು ಕಾಮಗಾರಿ ಆಗಿದೆ ನೋಡೋದಿಲ್ಲ. ಯರಗೋಡ್ ಡ್ಯಾಮ್ ಅಲ್ಲಿ ಪವರ್ ಹೆಚ್ಚು ಕಮ್ಮಿ ಆದಾಗ ಕೂಡ ನಾವಲ್ಲಿ ಲೋಕಲ್ ಲೈಟ್ಸ್ ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಯಾರೋ ಗೌರವ ತಗೊಳ್ತಾರೆ. ಒಂದ್ ಹೇಳ್ತೀನಿ, ಈಗ ನಿಮ್ ಇಲಾಖೆ ಕೊಟ್ಟದ್ರಿಂದ ನೀವೇನು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಸರ್. ಈಗ ಒಂದು 2 years ಬ್ಯಾಕ್ ಒಂದು ಎಸ್ಟಿಮೇಟ್ ಮಾಡಿ ಡೆಪಾಸಿಟ್ ಆ ಟೈಮಲ್ಲಿ ಏನ್ ಡಿಸ್ಕಷನ್ ಆಯ್ತು ಅಂದ್ರೆ ಲೋಕಲ್ ಬಾಡಿನೇ ಬೇರ್ ಮಾಡಬೇಕು ಅಂತ ಆಯ್ತು ಸರ್. ಎಲ್ಲಿಂದ ಬರ್ತದೆ ಲೋಕಲ್ ಬಾಡಿಗೆ? ಟ್ಯಾಕ್ಸ್ ಎಷ್ಟು ಬರ್ತದೆ ಲೋಕಲ್ ಬಾಡಿಗೆ? ಮೇಂಟೆನೆನ್ಸ್ ಪರ್ ಡೇ ಹೇಳಿ. ಈಗ ಪಂಪೋಸ್ ಇದೆಯಲ್ಲ, ನಮ್ಮ ಫಿಲ್ಟ್ರೇಷನ್ ಪಂಪೋಸ್ ಇದೆಯಲ್ಲ, ಪರ್ ಡೇ ಮೇಂಟೆನೆನ್ಸ್ ಕಾಸ್ಟ್ ಹೇಳಿ, ಇನ್ಕ್ಲೂಡಿಂಗ್ ಹಾಲಮ್ ಸೇರ್ಕೊಂಡು ಹಾಲಮ್ಮು, ಆಮೇಲೆ ನಿಮ್ಮ ಪರ್ ಮಂತ್ ಬಂಗಾರಪೇಟೆಗೆ ಈಗ ನಿಯರ್ಲಿ 7 lakhs ಬೇಕು ಸರ್. 7 lakhs 25 ಲಕ್ಷ ಬೇಕು. ಎಲ್ಲಿ ಕರೆಕ್ಷನ್ ಇದೆ 25 ಲಕ್ಷನ?